ವೆಲ್ಕಮ್ ಟು ಎ ಟು 3 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ಚನ್ನಪಟ್ಟಣದಲ್ಲಿರುವಂತಹ 1 ಎಕರೆ ಜಮೀನನ್ನ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಲೈವ್ ನಮ್ಮ ಚಾನಲ್ಗೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗ ನೀವು ನೋಡ್ತಾ ಇರೋದು ಚನ್ನಪಟ್ಟಣದಲ್ಲಿರುವಂತಹ 1 ಎಕರೆ ಜಮೀನು ಪ್ಲಸ್ ಒಂದು 10 ರಿಂದ 15 ಗುಂಟೆ ಒತ್ತುವರಿ ಜಾಗ ಸಿಗುತ್ತೆ. ಆಲ್ರೆಡಿ ಪ್ರೆಸೆಂಟ್ ಇವರು ಅದನ್ನು ಅನುಭವದಲ್ಲಿದ್ದು ವ್ಯವಸಾಯ ಮಾಡ್ತಾ ಇದ್ದಾರೆ. ಅದಕ್ಕೂ ಸೇರಿಸಿ ನೀವು ತೊಗೊಂಡ್ರೆ ಫೆನ್ಸಿಂಗ್ ಹಾಕೊಬೋದು. ಈ ತೋಟ ಬಂದ್ಬಿಟ್ಟು 15 ಅಡಿ ಮಡ್ ರೋಡ್ಗೆ ಬರುತ್ತೆ. ಸೌತ್ ಫೇಸಿಂಗ್ಗೆ ರೋಡ್ ಬರುತ್ತೆ. ರೋಡ್ ಫೇಸಿಂಗ್ಗೆ 75 ಅಡಿ ಇದೆ. ರೆಕ್ಟ್ಯಾಂಗಲ್ ಶೇಪಲ್ಲಿ ಜಮೀನಿದೆ. ಅದ್ಬಸ್ತ್ ಮಾಡಿ ಕೊಡ್ತಾರೆ. ನೀವು ಅದಕ್ಕೆ ಫೆನ್ಸಿಂಗ್ ಹಾಕೊಬೋದು. ಟೋಟಲ್ 1 ಎಕರೆ ಪ್ಲಸ್ ಒಂದು 10 ರಿಂದ 15 ಗುಂಟೆ ಒತ್ತುವರಿ ಜಾಗ ಸೇರಿ 1.25 ಎಕರೆ ಮೇಲಾಗುತ್ತೆ. ಈ ಜಾಗ ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇದೆ. ಮುಂಚೆ ಇದನ್ನು ಗದ್ದೆಯಾಗಿ ಯೂಸ್ ಮಾಡ್ತಾಯಿದ್ರು. ನೀವು ಬೇಕಾದರೆ ಇದನ್ನು ತೋಟ ಆಗಿ ಕನ್ವರ್ಟ್ ಮಾಡ್ಕೊಬೋದು. ಅಕ್ಕಪಕ್ಕ ಎಲ್ಲ ತೋಟಗಳಿದೆ, ಏನು ತೊಂದರೆ ಇಲ್ಲ. ಮತ್ತು ಕೆರೆಗೆ ಸ್ವಲ್ಪ ಹತ್ತಿರ ಇದೆ. ಕೆರೆಯಿಂದ ಒಂದು 500 ರಿಂದ 600 ಮೀಟರ್ ದೂರ ಇದೆ. ವಾಟರ್ ಸೋರ್ಸ್ ಅಂತೂ ತುಂಬ ಚೆನ್ನಾಗಿದೆ. ಸಮ್ಮರು, ಹಾಗಾಗಿ ಇವರು ಯಾವುದೇ ರೀತಿ ಗದ್ದೆನೋ ಆಗಲಿ ವ್ಯವಸಾಯ ಆಗಲಿ ಏನೂ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಮಾರ್ತಾ ಇದ್ದಾರೆ. ವಿಲೇಜಿಂದ 1 ಕಿಲೋಮೀಟ್ರ್ ಆಗುತ್ತೆ ಈ ಪ್ರಾಪರ್ಟಿಗೆ. ನಮ್ಮ ಚನ್ನಪಟ್ಟಣ ಬಸ್ ಸ್ಟಾಪಿಂದ 13 ಕಿಲೋಮೀಟ್ರ್ ಆಗುತ್ತೆ. ಇನ್ನು ಯಾರಾದರೂ ಫಾರ್ಮ್ ಹೌಸ್ ಮಾಡ್ಕೊಳ್ಳೋರಿಗಂತೂ ಸೂಟಬಲ್ ಆಗುತ್ತೆ. ಅವ್ರು ಯಾವ ಥರ ಬೇಕು ಆ ಥರ ಡೆವಲಪ್ಮೆಂಟ್ ಮಾಡ್ಕೋಬೇಕು, ಹಸು ಫಾರ್ಮ್ ಮಾಡ್ಕೋಬೇಕು, ಈ ಥರ ಇರೋರಿಗಂತೂ ತುಂಬ ಚೆನ್ನಾಗಿದೆ. ಒಂದು ಸ್ವಲ್ಪ ಹಿಲ್ ವ್ಯೂ, ಸುತ್ತಮುತ್ತ ಫುಲ್ ಆಲ್ಮೋಸ್ಟ್ 360 ಡಿಗ್ರಿ ವ್ಯೂವಲ್ಲಿ ಹಿಲ್ ವ್ಯೂ ಇದೆ. ಸುತ್ತಮುತ್ತ ಸರೌಂಡಿಂಗ್ಸ್ ಎಲ್ಲ ಹಿಲ್ಸೇ ಇರೋದು. ಆ ಥರ ಚೆನ್ನಾಗಿದೆ ಒಂಥರ ಪ್ಲೇಸು. ಕೆರೆಗೂ ಹತ್ರ ಇರೋದ್ರಿಂದ ವಾಟರ್ ಸೋರ್ಸ್ಗೆ ಏನು ತೊಂದರೆ ಇಲ್ಲ. ಇನ್ನು ರೇಟ್ಗೆ ಅಂತ ಬಂದರೆ, ಪ್ರೈಸ್ ಅಂತ ಬಂದರೆ, ಈ ಪ್ರಾಪರ್ಟಿಗೆ ಓವರಾಲ್ 55 ಲಕ್ಷ ಕೋಟ್ ಮಾಡ್ತಾ ಇದ್ದಾರೆ. ವೆರಿ ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ. ನಮ್ಮ ಚನ್ನಪಟ್ಟಣಕ್ಕೆ ಕಂಪೇರ್ ಮಾಡಿದ್ರೆ 1 ಎಕರೆ ಲ್ಯಾಂಡಿಗೆ ಇದು ಸ್ವಲ್ಪ ಕಮ್ಮಿನೇ ಆಯಿತು ಪ್ರೈಸ್ ಅಂತಲೇ ಹೇಳ್ಬೋದು. ವೆರಿ ಚೀಪ್ ಪ್ರೈಸ್ ಅಂತ ಹೇಳ್ಬೋದು ಚನ್ನಪಟ್ಟಣ ಲ್ಯಾಂಡ್ ಪ್ರೈಸ್ಗೆ ಕಂಪೇರ್ ಮಾಡಿದ್ರೆ. ಯಾಕೆಂದರೆ ಇದು ಲಾಸ್ಟ್ ಒಂದು 200 ಮೀಟರ್ ರೋಡ್ ಸೈಜ್ ಸ್ವಲ್ಪ ಕಮ್ಮಿ ಬರುತ್ತೆ. ಒಂದು 10 to 12 ಫೀಟ್ ಮಾತ್ರ ಬರುತ್ತೆ. ರಿಮೈನಿಂಗ್ ಒಂದು 30 ಫೀಟ್ ಮಡ್ ರೋಡ್ ಇದೆ. 1 ಕಿಲೋಮೀಟ್ರ್ ಮಡ್ ರೋಡು. ವಿಲೇಜಿಂದ 1 ಕಿಲೋಮೀಟ್ರ್ ಆಗುತ್ತೆ. ಸ್ವಲ್ಪ ಔಟ್ಸ್ಕಟ್ಸಲ್ಲಿದೆ ಅಂತ ಹೇಳ್ಬೋದು. ಹಾಗಾಗಿ ಪ್ರೈಸ್ ಸ್ವಲ್ಪ ಕಮ್ಮಿ ಇದೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಆಲ್ಮೋಸ್ಟ್ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ನೋಡಿ. ಈಗ ನಿಮಗಿನ್ನ ಏನೋ ಹೆಚ್ಚಿನ ಡೀಟೇಲ್ಸ್ ಬೇಕನ್ನೋ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ಗೂಗಲ್ ಲೊಕೇಶನ್ ಮಾತ್ರ ಕೇಳಬೇಡಿ, ಡೈರೆಕ್ಟ್ ವಿಸಿಟಿಗೆ ಬನ್ನಿ, ವಿಸಿಟ್ ಮಾಡಿಸ್ತೀವಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೊ ಮಚ್. ಈಗ ನಮ್ಮ ವೀಡಿಯೋಸ್ನ ಹೆಚ್ಚು ನೋಡ್ತಾ ಇರಿ. ಥ್ಯಾಂಕ್ ಯು ಸೊ ಮಚ್.